ಆತ್ಮೀಯರೇ, ಮೊದಲನೇದಾಗಿ ನಾನು ಸ್ಪಷ್ಟನೆಯನ್ನು ಕೊಡಲಿಕ್ಕೆ ಕೆಲವು ಮಾಧ್ಯಮಗಳಲ್ಲಿ ಇದು ಭಿನ್ನಮತೀಯ ಚಟುವಟಿಕೆ, ಅತೃಪ್ತರ ಸಭೆ ಇದೆಲ್ಲ ಬರ್ತಾ ಇದೆ ಅಂತೆ. ಇದು ಅತೃಪ್ತರ ಸಭೆ ಆಗಲಿ ಭಿನ್ನಮತೀಯ ಸಭೆ ಆಗಲಿ ಅಲ್ಲ. ಎರಡನೇ ಸಂಗತಿ, ಬಿಜೆಪಿಯ ಬಲವರ್ಧನೆ ದೃಷ್ಟಿಯಿಂದ ವಿಧಾನಸಭೆ ಚುನಾವಣೆ, ತದನಂತರ ನಡೆದಿರುವಂಥ ಲೋಕಸಭೆ ಚುನಾವಣೆ, ವಿಧಾನಸಭೆ ಚುನಾವಣೆಯಲ್ಲಿ ನಾವು ಹೀನಾಯವಾಗಿ ಸೋತಿದ್ದೇವೆ. ಲೋಕಸಭೆ ಚುನಾವಣೆಯಲ್ಲಿ ಸ್ವಲ್ಪ ನಮ್ಮ ಸ್ಥಿತಿ ನಿರೀಕ್ಷೆ ಮೀರುವಷ್ಟು ಆಗದೇ ಇದ್ರೂ ಕೂಡ ಸ್ಥಿತಿ ಸ್ವಲ್ಪ ಸುಧಾರಣೆ ಆಗಿದೆ. ಭಾರತೀಯ ಜನತಾ ಪಕ್ಷವನ್ನು ಇನ್ನೂ ಹೆಚ್ಚು ಗಟ್ಟಿಗೊಳಿಸುವ ದೃಷ್ಟಿಯಿಂದ ಸದೃಢ ಮಾಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಪಕ್ಷದಲ್ಲಿರ್ತಕ್ಕಂಥ ದೋಷಗಳನ್ನು ಸರಿಪಡಿಸಿಕೊಂಡು ಪಕ್ಷವನ್ನು ಬಲಪಡಿಸುವ ಸಲುವಾಗಿ ಈ ಸಭೆಯಲ್ಲಿ ಚರ್ಚೆ ನಡೀತಾ ಇದೆ. ಮತ್ತು ಮುಖ್ಯವಾಗಿ ವಾಲ್ಮೀಕಿ ನಿಗಮದ ಹಣದ ದುರುಪಯೋಗದ ಬಗ್ಗೆ ಮತ್ತು SCP TSP ಮೀಸಲಿಟ್ಟ ಹಣವನ್ನು ತಮ್ಮ ಗ್ಯಾರಂಟಿಗಳಿಗೆ ಬಳಸಿರೋದ್ರ ಬಗ್ಗೆ ಒಂದು ಸುದೀರ್ಘ ಹೋರಾಟ ಕೈಗೆತ್ತಿಕೊಳ್ಬೇಕನ್ನುವಂಥದ್ದು ಕೂಡ ಈ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಈ ಎಲ್ಲ ಸಂಗತಿಗಳನ್ನು ಹೈಕಮಾಂಡ್ಗೆ, ರಾಷ್ಟ್ರೀಯ ನಾಯಕತ್ವಕ್ಕೆ ತಿಳಿಸಬೇಕು ಮತ್ತು ಬರೋ ದಿನಗಳಲ್ಲಿ ಮೂಡ ಹಗರಣದ ಪಾದಯಾತ್ರೆ ರೀತಿಯೇ ಇನ್ನೂ ಹೆಚ್ಚು ಪ್ರಭಾವಿಯಾಗಿ ಕೂಡಲ ಸಂಗಮದಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಬಗ್ಗೆನೂ ಚರ್ಚೆ ಮಾಡ್ತಾ ಇದ್ದೀವಿ. ಅಂತಿಮ ಸಲಹೆಗಳನ್ನು ಇನ್ನು ಸಂಜೆ ಅಷ್ಟೊತ್ತಿಗೆ ಸಿದ್ಧ ಆಗಬಹುದು. ಈ ಎಲ್ಲ ಚರ್ಚೆಗಳ ಹಿನ್ನೆಲೆಯಲ್ಲಿ ಮಾಧ್ಯಮದಲ್ಲಿ ತಪ್ಪು ಸಂದೇಶಗಳು ಹೋಗಬಾರದು ಅನ್ನೋ ಕಾರಣಕ್ಕಾಗಿ ಈ ಸ್ಪಷ್ಟೀಕರಣ ಅಥವಾ ಮಾಹಿತಿಯನ್ನು ಮಾಧ್ಯಮದ ಜೊತೆಗೆ ನಾನು ಹಂಚಿಕೊಳ್ಳಿಕ್ಕೆ ಬಂದಿದ್ದೀನಿ. ಒನ್ ಎಟ್ ಎ ಟೈಮ್. ಉಪಾಧ್ಯಕ್ಷರು ಬೆಳಗಾವದಲ್ಲಿದ್ದಾರೆ. ಇವು ಅನೇಕ ಜನ ಶಾಸಕರಿದ್ದಾರೆ ಬಿಜೆಪಿಯಿಂದ, ಅವ್ರು ಯಾರು ಬಂದಿಲ್ಲ. ನೀವೇನು ಒಂದು 11 ಜನ ಮಾತ್ರ ಇದ್ದೀರಿ. ಇದರಿಂದ ನೀವು ಆಲ್ರೆಡಿ ಹೈಕಮಾಂಡ್ ತಿಳಿಸಿದ್ರಾ ಅಥವಾ ಇಲ್ವಾ? 12 ಜನ. 12 ಜನ. 11 ಅಲ್ಲ, ಕಡಿಮೆ ಮಾಡಬೇಡ. ಅಲ್ಲ, 12 ಜನ ಸರ್. ಆದರೆ ಇಲ್ಲಿವರೆಗೂ ನೀವು ಹೈಕಮಾಂಡ್ ಆಗಿರ್ಬೋದು, ನಿಮ್ಮ ರಾಜ್ಯಾಧ್ಯಕ್ಷರಿಗೆ ನೀವು ತಿಳಿಸಿ ಮೀಟಿಂಗ್ ಮಾಡ್ತಾ ಇದ್ದೀರಾ ಅಥವಾ ಹೇಗೆ ಅಂತ? ನಾನು ಪಕ್ಷದ ಹಿರಿಯ ನಾಯಕ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನನ್ನ ಪದ್ಧತಿಗಳ ಬಗ್ಗೆ ಗೊತ್ತಿದೆ. ಆ ಪದ್ಧತಿ ಅನುಸಾರ ಮಾಡ್ತೇನೆ. ಸರ್, ಯಾಕೆ ತಪ್ಪು ಸಂದೇಶ ಹೋಗ್ತಾ ಇದೆ, ಬಿತ್ತರಾಗ್ತಾ ಇದೆ ಅಂತಂದರೆ ನಿನ್ನೆ ನಡೆದಂಥ ಏನು ಪಾದಯಾತ್ರೆ ಇದೆ, ಆ ಪಾದಯಾತ್ರೆಯಲ್ಲಿ ಗೈರಾದವರು ಇವತ್ತು ತಾವೆಲ್ಲ ಸಭೆ ಮಾಡ್ತಾ ಇದ್ದೀರಿ ಅನ್ನೋ ಒಂದು ವಿಚಾರ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಆಗ್ತಾ ಇದೆ. ಅದಕ್ಕೆ ತಮ್ಮ ಕ್ಲಾರಿಟಿ. ಅಲ್ಲಲ್ಲ, ನಾವು ಈ ಪಾದಯಾತ್ರೆ ಮಾಡಬೇಕಲ್ಲ, ಸ್ವಲ್ಪ ಶಕ್ತಿ ತುಂಬ್ಕೋಬೇಕಲ್ಲ, ಅದಕ್ಕೆ ಆ ಪಾದಯಾತ್ರೆ. ಅಲ್ಲ ಸರ್, ಈಗ ಮೂಡಾ ಪಾದಯಾತ್ರೆ ಅವ್ರಿಗೆ ಹೇಳ್ಬೇಕು. ಸೊ ಆ ನಿಮಿತ್ತವಾಗಿ ಈ ಪಾದಯಾತ್ರೆಯನ್ನು ಮಾಡಬೇಕು. ಆ ಹಿನ್ನೆಲೆಯೊಳಗೆ ನಾವು ಸೇರಿ ಚರ್ಚೆ ಮಾಡ್ತೇವೆ. ಸರ್, ಈಗ ಮೂಡಾ ಪಾದಯಾತ್ರೆ, ಮೂಡಾ ಹಗರಣ ಏನಿದೆ ಅದು ಒಂದು ರೀತಿ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಿಸಿದ್ದು ಮೈಸೂರು ಭಾಗದ ವ್ಯಾಪ್ತಿಗೆ ಮಾತ್ರ ಬರುತ್ತೆ. ಆದರೆ SC ST ಹಣ ದುರ್ಬಳಕೆ, ವಾಲ್ಮೀಕಿ ನಿಗಮದ್ದು ಇಡೀ ದಲಿತರಿಗೆ ಸಂಬಂಧಿಸಿದ್ದು. ಇದನ್ನು ಯಾಕೆ ಬಿಜೆಪಿಯವರು ಸೀರಿಯಸ್ ಆಗಿ ತಗೋತಾ ಇಲ್ಲ? ನಿಮ್ಮ ರಾಜ್ಯ ಮಟ್ಟದ ನಾಯಕರು ತಗೊಳ್ಳೋ ಸಲುವಾಗಿ ಚರ್ಚೆ ಮಾಡ್ತಾ ಇರೋದು ನಾವೀಗ. ಅಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಚರ್ಚೆ ಮಾಡದೇನೋ ಘೋಷಣೆ ಮಾಡಿದರು ಮೂಡಾ ಪಾದಯಾತ್ರೆ. ಈಗ ಇದನ್ನು ಸರಿಯಾಗಿ ಚರ್ಚೆ ಮಾಡಿ ವ್ಯವಸ್ಥಿತವಾದಂಥ ಒಂದು ಹೋರಾಟವನ್ನು ಕೈಗೆತ್ತಿಕೊಳ್ಬೇಕನ್ನುವಂಥ ಸಲಹೆಗಳೊಂದಿಗೆ ನಾವು ಹೈಕಮಾಂಡ್ಗೆ, ರಾಜ್ಯಕ್ಕೆ ತಿಳಿಸೋಣ ಅನ್ನೋ ಕಾರಣಕ್ಕಾಗಿಯೇ ಇವತ್ತು ಚರ್ಚೆ. ಸರ್, ಈಗ ಈ ಸಭೆಯಲ್ಲಿ ಏನು ಭಾಗಿಯಾಗಿದ್ದಾರೆ ನಾಯಕರು, ಇವರಿಗೆ ಇಲ್ಲಿ ರಾಜ್ಯದ ನಾಯಕರ ಮೇಲೆ ಅಸಮಾಧಾನ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ನಿಮ್ಮ ಸುದ್ದಿ ಅದು ಅಷ್ಟೇ. ಥ್ಯಾಂಕ್ ಯು ಸರ್. ಈಗ 17 ತಾರೀಕಿಗೆ ಫೈನಲ್ ಆಯ್ತು ಸರ್.